ಕಿಡ್ನಾಪ್ ಕೇಸ್ನಲ್ಲಿ ರೌಡಿ ಶೀಟರ್ ಯಶಸ್ವಿನಿ ಬಂಧನವಾಗಿದೆ. ಪುಟ್ಟೇನಹಳ್ಳಿ ಬಳಿ ಯಶಸ್ವಿಯನ್ನ ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ನಿರ್ದೇಶಕ ನಂದಕಿಶೋರ್ಗೆ ಫೈನಾನ್ಸ್ ಮಾಡಿದ್ದಂತ ಮನೋಜ್. ಕಿಡ್ನಾಪ್ ಕೇಸ್ನಲ್ಲಿ ರೌಡಿ ಶೀಟರ್ ಯಶಸ್ವಿನಿ ಬಂಧನವಾಗಿದೆ. ಪುಟ್ಟೇನಹಳ್ಳಿ ಬಳಿ ಯಶಸ್ವಿನಿಯನ್ನ ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ನಿರ್ದೇಶಕ ನಂದಕಿಶೋರ್ಗೆ ಫೈನಾನ್ಸ್ ಮಾಡಿದ್ದಂತ ಮನೋಜ್. ಇದೇ ವಿಚಾರದಲ್ಲಿ ಮನೋಜ್ ಕಿಡ್ನಾಪ್ ಮಾಡಿದ್ದಂತ ಬೇಕರಿ ರಘು ಗ್ಯಾಂಗ್. ಈಗಾಗಲೇ ಬೇಕರಿ ರಘು, ವೆಂಕಟೇಶ್, ರಾಜೇಶ್ ಸೇರಿ ಹಲವರನ್ನ ಬಂಧಿಸಲಾಗಿತ್ತು. ಬೇಕರಿ ರಘು ಬಂಧನದ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಆರೋಪ ಕೂಡ ವ್ಯಕ್ತವಾಗಿದೆ. ಇದೀಗ ಯಶಸ್ವಿನಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಸಿಸಿಬಿ ಪೊಲೀಸರು. ಬೇಕರಿ ರಘು ಬಂಧನದ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ ಕೂಡ ವ್ಯಕ್ತವಾಗಿತ್ತು. ಎಲ್ಲ ಆರೋಪಿಗಳ ಮೇಲೆ ಹಲವರನ್ನ ಬಂಧಿಸಲಾಗಿತ್ತು ಸಿಸಿಬಿ ಪೊಲೀಸರಿಂದ. ಈಗಾಗಲೇ ಬೇಕರಿ ರಘು, ವೆಂಕಟೇಶ್, ರಾಜೇಶ್ ಸೇರಿ ಹಲವರನ್ನ ಬಂಧಿಸಲಾಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ರೌಡಿ ಶೀಟರ್ ಯಶಸ್ವಿನಿ ಕೂಡ ಬಂಧಿಸಲಾಗಿದೆ. ಪುಟ್ಟೇನಹಳ್ಳಿ ಬಳಿಯ ಯಶಸ್ವಿನಿ ಅವರನ್ನ ಬಂಧಿಸಿದ್ದಾರೆ. ಪುಟ್ಟೇನಹಳ್ಳಿಯಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ ರೌಡಿ ಶೀಟರ್ ಯಶಸ್ವಿನಿ ಬಂಧನವಾಗಿದೆ. ಈಗ ಬನ್ನಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಈಗೇನು ಯಶಸ್ವಿನಿ ಅವರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ, ಏನಿದೆ ಸದ್ಯದ ಪರಿಸ್ಥಿತಿ? ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ಕಾರ್ತಿಕ್, ಏನಂದ್ರೆ ಈಗಾಗಲೇ ಉದ್ಯಮಿ ಮನೋಜ್ ಕಿಡ್ನಾಪ್ ಪ್ರಕರಣದಲ್ಲಿ ಸಾಕಷ್ಟು ಜನ ಆರೋಪಿಗಳನ್ನು ಕೂಡ ಆ ಸಂದರ್ಭದಲ್ಲಿ ಕೂಡ ಬಂಧನ ಮಾಡಲಾಗಿತ್ತು. ಸಿಸಿಬಿ ಪೊಲೀಸರಿಂದನೂ ಕೂಡ ಕೆಲವೊಬ್ಬರನ್ನು ಕೂಡ ಬಂಧನ ಮಾಡಲಾಗಿತ್ತು. ಅದ ನಂತರ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಕೂಡ ಕೆಲವರನ್ನ ಬಂಧಿಸಿದ್ರು. ಇನ್ನು ಈ ಒಂದು ವಿಚಾರವಾಗಿ ಸಂಬಂಧಪಟ್ಟಂತೆ ಯಾವಾಗ ಬೇಕರಿ ರಘುವನ್ನ ಅರೆಸ್ಟ್ ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲೂ ಕೂಡ ಬೇಕರಿ ರಘು ಆಗಿರ್ಬೋದು, ವೆಂಕಟೇಶ್ ಆಗಿರ್ಬೋದು, ಮತ್ತೆ ರಾಜೇಶ್ ಆಗಿರ್ಬೋದು, ಹೀಗೆ ಸಾಕಷ್ಟು ಜನರನ್ನು ಕೂಡ ಈ ಒಂದು ಕೇಸ್ ನಲ್ಲಿ ಕೂಡ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಎಲ್ಲರೂ ಕೂಡ ಮನೋಜ್ ಅಂತ ಉದ್ಯಮಿ ಇರ್ತಾರೆ, ಅವರಿಂದನೂ ಕೂಡ ಹಣಕ್ಕೆ ಇವರೆಲ್ಲರೂ ಕೂಡ ಡಿಮ್ಯಾಂಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಡ ಇವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿರ್ತಾರೆ. ಇನ್ನು ಬೇಕರಿ ರಘುವನ್ನು ಕೂಡ ಮಂಡ್ಯದಲ್ಲಿ ಕೂಡ ಅರೆಸ್ಟ್ ಮಾಡಿರ್ತಾರೆ. ಇನ್ನು ಆ ಸಂದರ್ಭದಲ್ಲಿ ಕೂಡ ಈ ಒಂದು ಯಶಸ್ವಿನಿ ಏನಿದ್ದಾರೆ ಅವರು ಕೂಡ ಬೇಕರಿ ರಘು ಜೊತೆ ಇರ್ತಾರೆ. ಆಗ ಅಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರ್ತಾರೆ ಪೊಲೀಸರಿಗೆ ಅನ್ನೋ ಒಂದು ಆಧಾರದ ಮೇಲೂ ಕೂಡ ಇವರನ್ನು ಹುಡುಕಾಟವನ್ನ ಮಾಡ್ತಾ ಇರ್ತಾರೆ. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪುಟ್ಟೇನಹಳ್ಳಿ ಕೂಡ ಇವರು ಇರೋ ಬಗ್ಗೆ ಕೂಡ ಮಾಹಿತಿ ಪೊಲೀಸರಿಗೆ ಕೂಡ ಇತ್ತು. ಸೊ ಹೀಗಾಗಿ ಇವತ್ತು ಕೂಡ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಅರೆಸ್ಟ್ ಮಾಡಿ ಅವರನ್ನ ಜೈಲಿಗೆ ಕಳಿಸುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಸಿಸಿಬಿ ಪೊಲೀಸರಿಂದ ಈಗಾಗಲೇ ರೌಡಿ ಶೀಟರ್ ಯಶಸ್ವಿನಿ ಬಂಧನ ಏನಿದೆ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗಿರುವಂತದ್ದು. ಯಾಕಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಕೃತ್ಯದಲ್ಲೂ ಕೂಡ ಈ ಯಶಸ್ವಿನಿ ಕೂಡ ಭಾಗಿ ಆಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರ ಒಂದು ವಿಚಾರದಲ್ಲಿ ಇನ್ನು ಸಾಕಷ್ಟು ಜನರನ್ನು ಕೂಡ ಬಂಧನ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.